ಹಿಂದಿನ ತಲೆಮಾರಿನ ಜನರನ್ನು ನೋಡಿದಾಗ ಅವರ ಮನಸ್ಸಿನ ದೃಢತೆ, ಅದಕ್ಕೆ ಹಿನ್ನೆಲೆಯಾದ ನೇಮನಿಷ್ಠೆ, ಸರಳತೆ, ಪ್ರಾಮಾಣಿಕತೆಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತುತ್ತವೆ. ಕನ್ನಡದಲ್ಲಿ ಹಿಂದಿನವರ ನೆನಪಿನ ಚಿತ್ರಗಳನ್ನು ಅಗಾಧ ಪ್ರಮಾಣದಲ್ಲಿ ಬರೆದವರು DVG. ಹಳೆಯ ಮೈಸೂರಿನ ಸಾಂಸ್ಕೃತಿಕ ಚರಿತ್ರೆಯೇ ಇಲ್ಲಿದೆ. ಒಂದು ದೇಶ ದೊಡ್ಡದಾಗಬೇಕಾದರೆ ಎಂಥ ವ್ಯಕ್ತಿಗಳು ಬೇಕು ಎಂಬುದನ್ನು DVG ಸಹೃದಯತೆಯಿಂದ ಚಿತ್ರಿಸಿದ್ದಾರೆ. DVGಯವರು ಸ್ವತಃ ಕಂಡು ಅನುಭವಿಸಿದ ಚಿತ್ರಗಳು ಇವು. ಹೃದಯಂಗಮವಾದ ಸಂದರ್ಭಗಳು, ಶ್ರದ್ಧೆ ನಿಷ್ಠೆಗಳುಳ್ಳ ಅಪ್ರಸಿದ್ಧ ಶ್ರೀಸಾಮಾನ್ಯರು, ಹೃದಯದ ಔದಾರ್ಯವುಳ್ಳ ಅಧಿಕಾರಿಗಳು, DVGಯವರ ಬಾಲ್ಯ, ಕ್ರಮಬದ್ಧ ಶಿಕ್ಷಣವಿಲ್ಲದೆ ಜೀವನ ಶಾಲೆಯಿಂದಲೇ ಪಾಠ ಕಲಿತ ಬಗೆ, ಇವೆಲ್ಲ ಈ ಜ್ಞಾಪಕ ಚಿತ್ರಶಾಲೆಯಲ್ಲಿದೆ. ಹಾಮನಾಯಕರು ಹೇಳುವಂತೆ DVGಯವರು ಇನ್ನೇನನ್ನೂ ಬರೆಯದೆ ಈ ಜ್ಞಾಪಕ ಚಿತ್ರಗಳನ್ನಷ್ಟೇ ಬರೆದಿದ್ದರೂ ಅವರ ಹೆಸರು ಅಮರವಾಗುತ್ತಿತ್ತು. ಜ್ಞಾಪಕ ಚಿತ್ರಶಾಲೆಯಲ್ಲಿನ ವೈದಿಕ ಸಂಪ್ರದಾಯಸ್ಥರು ಕಾರ್ಯಕ್ರಮವು ಪ್ರತಿ ಶನಿವಾರ ಬೆಳಗ್ಗೆ 7:10 ಈ ಕಾರ್ಯಕ್ರಮದ ಮರುಪ್ರಸಾರ ಭಾನುವಾರ ಸಂಜೆ 7:10 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ ಪ್ರಸಾರವಾಗಲಿದೆ. ಹೆಬ್ಬಣಿ ರಾಮಚಂದ್ರ ಶಾಸ್ತ್ರಿಗಳು ಇವರು ಮುಲಕನಾಡು ಬ್ರಾಹ್ಮಣರು. ರಾಮಾಯಣ, ಭಾರತ, ಭಾಗವತಗಳನ್ನು ಚೆನ್ನಾಗಿ ವ್ಯಾಸಂಗ ಮಾಡಿದ್ದವರು. ಒಳ್ಳೆಯ ಮೈಬಣ್ಣ, ಒಳ್ಳೆಯ ರೂಪ, ಒಳ್ಳೆಯ ಶಾರೀರ, ಇಷ್ಟೆಲ್ಲ ಸೊಗಸುಗಳು ಸೇರಿ ಅವರು ಸಾತ್ವಿಕರೂ ಪರಿಶುದ್ಧರೂ ಆಗಿದ್ದರು. ಹೆಬ್ಬಣಿ ಮುಳಬಾಗಲಿನಿಂದ 15-20 ಮೈಲಿ ದೂರದ ಹಳ್ಳಿ. ಅಲ್ಲಿ ಒಂದಾನೊಂದು ಕಾಲದಲ್ಲಿ ಬಹುಮಂದಿ ವಿದ್ವಾಂಸರು ಇದ್ದಿರಬೇಕು. ಶ್ರೀಪತಿ ಭಟ್ಟರೆಂಬ ವೇದಾಧ್ಯಯನ ಸಂಪನ್ನರು ಅಲ್ಲಿದ್ದರು. ಮುಳಬಾಗಿಲಿನ ಅನೇಕ ಮಾಧ್ವ ವಿದ್ವಾಂಸರು ಹೆಬ್ಬಣಿಯಿಂದ ಬಂದವರು. ಹೆಬ್ಬಣಿ ಶೇಷಾಚಾರ್ಯರು, ಹೆಬ್ಬಣಿ ಶ್ರೀನಿವಾಸಾಚಾರ್ಯರು, ಹೆಬ್ಬಣಿ ರಾಮಣ್ಣಾಚಾರ್ಯರು ಇವರೆಲ್ಲ ಪ್ರಸಿದ್ಧರಾದವರು. ರಾಮಚಂದ್ರ ಶಾಸ್ತ್ರಿಗಳು ಪುರಾಣ ಹೇಳುವುದಕ್ಕಾಗಿ ಮುಳಬಾಗಿಲಿಗೆ ಬರುತ್ತಿದ್ದವರು. ಆ ಪುರಾಣ ನಡೆಯುತ್ತಿದ್ದದ್ದು ತೆಲುಗು ಭಾಷೆಯಲ್ಲಿ. ಪೋತನನ ಭಾಗವತ, ರಂಗನಾಥ ರಾಮಾಯಣ ಇವು ಆಧಾರ ಗ್ರಂಥಗಳು. ಶಾಸ್ತ್ರಿಗಳು ಯಾವುದೋ ಒಂದು ಪ್ರಕರಣವನ್ನು ಆರಿಸಿಕೊಂಡು ಅದನ್ನು ರಾಗ ಸಮೇತವಾಗಿ ಓದುವರು. ಬಳಿಕ ಅರ್ಥ ವಿವರಣೆ, ಅದರಲ್ಲಿ ಬರುತ್ತಿದ್ದ ವಾಗ್ಧೋರಣೆಯೂ ವರ್ಣನ ವೈಖರಿಯೂ, ಅದಕ್ಕೆ ಉಚಿತವಾದ ಮುಖಭಂಗಿ, ಹಸ್ತವಿನ್ಯಾಸಗಳು ಸಭಿಕರಿಗೆ ಅತ್ಯಂತ ರಂಜಕವಾಗಿದ್ದವು. ಸಾಮಾನ್ಯವಾಗಿ ಸಂಜೆ 7:30-8 10:11 ಪುರಾಣ ನಡೆಯುವುದು. ಸಮಾಪ್ತಿಯಲ್ಲಿ ಒಂದು ಪದ್ಯ ಹೇಳುವರು. ಈ ಹೊತ್ತಿನ ಉಭಯ ಇಂಥ ಉದಾರಿಗಳಿಂದ ನಡೆಯಿತು. ನಾಳೆಯ ಉಭಯವನ್ನು ನಡೆಸಿಕೊಡುವ ಉದಾರಿಗಳನ್ನು ಭಗವಂತನು ಆಶೀರ್ವದಿಸಬೇಕು. ಇದು ಪದ್ಯದ ತಾತ್ಪರ್ಯ. ಉಭಯವೆಂದರೆ 2 ಹೊತ್ತಿನ ನೈವೇದ್ಯ. ಇದಾದ ಮೇಲೆ ಉಭಯ ನಡೆಸಲು ನಾನು ಮುಂದು ತಾನು ಮುಂದು ಎಂದು ವೈಶ್ಯರು ಮುಂದೆ ಬರುತ್ತಿದ್ದರು. ಪುರಾಣ ನಡೆಯುತ್ತಿದ್ದದ್ದು ಪೇಟೆಯಲ್ಲಿ, ವೈಶ್ಯ ಮಂಡಳಿಯ ನಡುವೆ. ಆ ಊರಿನ ವೈಶ್ಯರು ಧರ್ಮಿಷ್ಠರು, ಧನಿಕರೂ ಆಗಿದ್ದರು. ರಾಮಚಂದ್ರ ಶಾಸ್ತ್ರಿಗಳು ಬಿಡಾರ ಮಾಡುತ್ತಿದ್ದದ್ದು ನಮ್ಮ ಮನೆಯಲ್ಲಿ. ನನಗೆ ಅವರು ಎಷ್ಟೋ ಕಥೆಗಳನ್ನೂ ಉಪಾಖ್ಯಾನಗಳನ್ನೂ ಹೇಳಿ ಸಂತೋಷಪಡಿಸಿದ್ದಾರೆ. ಮಹಾಭಾರತದಿಂದ ಅವರು ಹೇಳಿದ ಕೆಲವು ಶ್ಲೋಕಗಳು ಕಷ್ಟ ಪರೀಕ್ಷೆಯ ಕಾಲದಲ್ಲಿ ಮನೋದಾರ್ಢ್ಯಪ್ರದಗಳಾಗಿ ನನ್ನ ನೆನಪಿನಲ್ಲಿ ನಿಂತಿವೆ. ಚಂದ್ರಶೇಖರ ಶಾಸ್ತ್ರಿಗಳು. ಚಂದ್ರಶೇಖರ ಶಾಸ್ತ್ರಿಗಳವರು ಶ್ರೀನಿವಾಸಪುರದವರು. ಉರುಚುಕಮ್ಮೆ. ಮುಳಬಾಗಿಲಿಗೆ ಆಂಗ್ಲೋ ವೆರ್ನಾಕ್ಯುಲರ್ ಸ್ಕೂಲಿನ ಹೆಡ್ ಮಾಸ್ಟರ್ ಆಗಿ ಬಂದರು. ಅವರು ಚಾರಿತ್ರ್ಯದಿಂದಲೂ ವಿದ್ವತ್ತಿನಿಂದಲೂ ಕಾರ್ಯಶ್ರದ್ಧೆಯಿಂದಲೂ ಎಲ್ಲ ಜನರ ಮನ್ನಣೆಯನ್ನು ಗಳಿಸಿದ್ದವರು. ಅವರ ಅಣ್ಣಂದಿರು ನಂಜುಂಡ ಶಾಸ್ತ್ರಿಗಳು ಹೆಸರುವಾಸಿಯಾದ ವೇದಾಧ್ಯಾಪಕರು. ಅವರ ತಮ್ಮಂದಿರು ಸುಬ್ಬಾಶಾಸ್ತ್ರಿಗಳು ಏರುಕಾಲುವೆ ಎಂಬಲ್ಲಿ ಸ್ಕೂಲ್ ಮಾಸ್ಟರ್ ಆಗಿದ್ದು ಮನ್ನಣೆ ಪಡೆದವರು. ಚಂದ್ರಶೇಖರ ಶಾಸ್ತ್ರಿಗಳ ವ್ಯಕ್ತಿ ಲಕ್ಷಣಗಳಲ್ಲಿ ಮುಖ್ಯವಾದವು ಅವರ
ಮುಖದ ಮೇಲಿನ ವರ್ಚಸ್ಸು, ಅವರ ಕಂಚಿನ ಧ್ವನಿಯುಳ್ಳ ಕಂಠ, ಅವರ ಪ್ರವಚನ ಪಟುತ್ವ, ಅವರ ಮುಂಗೋಪ. ರೂಲು ಕೋಲನ್ನು ಕೈಯಲ್ಲಿ ಯಾವಾಗಲೂ ಹಿಡಿದಿರುತ್ತಿದ್ದರು. ತಪ್ಪು ಮಾಡಿದ ವಿದ್ಯಾರ್ಥಿಗಳಿಗೆ ಕೈಗೆಣ್ಣಿನ ಮೇಲೆ ಏಟು, ದವಡೆ ಚಿವುಟುವುದೂ ಉಂಟು. ಬೈಗಳಲ್ಲಿ ನಿಘಂಟುವಿನ ಕೊರತೆ ಇಲ್ಲ. ತೆಲುಗು ಪರಿಭಾಷೆಯೇ ಹೆಚ್ಚು. ವೆರ್ರಿ ವೆಧವ, ಏಡಿಚಿ, ಮುಖಂಕಡೆಗೆ ಕೊನ್ನಟ್ಟು, ದಿವ್ಯ ಇತ್ಯಾದಿ. ವಿದ್ಯಾರ್ಥಿಗಳಿಗೆ ಕುಚೋದ್ಯದ ಹೆಸರುಗಳನ್ನು ಇಡುವುದುಂಟು. ಕುರುರಾಯ ಎಂಬುದನ್ನು ಹಿಂದೆ ಸ್ಮರಿಸಿದೆ. ಈ ಬಡ ಲೇಖಕನಿಗೆ ಮದನಕುಮಾರ ಎಂದು ಹೆಸರಿಟ್ಟಿದ್ದರು. ಒಬ್ಬಾತನಿಗೆ ಕಂದನಗಾಡು ಎಂದು ಹೆಸರು. ಹೀಗೆ ಅವರು ಕೋಪಿಷ್ಠರೆಂಬ ಕಾರಣದಿಂದ ಭಯವೂ, ಹಾಸ್ಯವಂತರೆಂಬ ಕಾರಣದಿಂದ ಮೆಚ್ಚುಗೆಯೂ, ವಿದ್ಯಾಭಿಮಾನಿಗಳೆಂಬ ಕಾರಣದಿಂದ ಗೌರವವೂ ನಮ್ಮ ಮನಸ್ಸುಗಳಲ್ಲಿ ಬೆರೆತುಕೊಂಡಿದ್ದವು. ಅವರ ತರಗತಿಗಳಲ್ಲಿ ನಾನಾ ಜಾತಿಗಳವರಿದ್ದರು. ಬ್ರಾಹ್ಮಣರು ಮಾತ್ರವಲ್ಲದೆ ಕೋಮಟಿಗರು, ಗಾಣಿಗರು, ಅಗಸರು, ಸುಣ್ಣಕಲ್ಲಿನವರು, ಬಣಜಿಗರು ಮೊದಲಾದವರಿದ್ದರು. ಶಾಸ್ತ್ರಿಗಳ ಕೋಪವೂ ಹಾಸ್ಯವೂ ನಿಷ್ಪಕ್ಷಪಾತವಾಗಿ ಎಲ್ಲರಲ್ಲಿಯೂ ಹಂಚಿಕೆ ಆಗುತ್ತಿತ್ತು. ಕಾವ್ಯಪಾಠ. ಚಂದ್ರಶೇಖರ ಶಾಸ್ತ್ರಿಗಳ ಪಾಠವೆಂದರೆ ಒಂದು ಸರಸ ಸಾಹಿತ್ಯದ ಸುಗ್ಗಿ. ಗಜವದನ ಬೇಡುವೆ, ಗಜವದನ ಹೇರಂಬ ಪಾಠ ಹೇಳಬೇಕಾದರೂ ಶಬ್ದದ ರೂಪನಿಷ್ಪತ್ತಿ, ಅನ್ವಯಾರ್ಥ, ಆಕಾಂಕ್ಷೆ, ಸಮಾಸ, ಲಿಂಗವಚನ ವಿಭಕ್ತಿಗಳು ಇವನ್ನೆಲ್ಲ ಹೇಳಿಸುತ್ತಿದ್ದರು ಅಥವಾ ಹೇಳಿಕೊಡುತ್ತಿದ್ದರು. ಈ ಪಾಠದ ಅವಸರದಲ್ಲಿ ತಪ್ಪು ಮಾಡಿದ ವಿದ್ಯಾರ್ಥಿಗೆ ಪೆಟ್ಟು ಬಿದ್ದೀತೆಂಬ ಭಯವಿದ್ದರೂ ಶಾಸ್ತ್ರಿಗಳವರ ಕಾವ್ಯವಾಚನದಿಂದ ದೊರೆಯುತ್ತಿದ್ದ ಸಂತೋಷದಲ್ಲಿ ಎಲ್ಲ ಭಯಗಳೂ ಮರೆತು ಹೋಗುತ್ತಿದ್ದವು. ಅದೇನು ಸೊಗಸಾದ ಕಂಠ, ಅದೇನು ಸೊಗಸಾದ ಧಾಟಿ. ಕನ್ನಡ ಪದ್ಯವನ್ನಾಗಲಿ ಸಂಸ್ಕೃತ ಶ್ಲೋಕವನ್ನಾಗಲಿ ಅವರು ಹೇಳುವ ಧೋರಣೆಯಿಂದಲೇ ಅದರ ಭಾವ ಕೇಳುವವರ ಮನಸ್ಸಿಗೆ ಸ್ಫುರಿಸುತ್ತಿತ್ತು. ಅಕ್ಷರಗಳ ಮತ್ತು ಪದಗಳ ಉಚ್ಚಾರಣೆಯ ಸೊಬಗನ್ನು ಕಾಣಬೇಕಾದರೆ ಚಂದ್ರಶೇಖರ ಶಾಸ್ತ್ರಿಗಳಂತೆ ಕಾವ್ಯ ಹೇಳುವವರನ್ನು ಸೇವಿಸಬೇಕು. ವೇದಗಾನ. ಊರಿನಲ್ಲಿ ನಡೆಯುವ ಉಪಕರ್ಮ ಮೊದಲಾದ ವೈದಿಕ ಕರ್ಮ ಸಂದರ್ಭದಲ್ಲಿ ಕೇಳಬೇಕು ಚಂದ್ರಶೇಖರ ಶಾಸ್ತ್ರಿಗಳ ವೇದಗಾನದ ಸೊಬಗನ್ನು. ವೆಂಕಟರಾಮ ಭಟ್ಟರೊಡನೆ ಅವರು ಇಂಥ ಸಂದರ್ಭಗಳಲ್ಲಿ ಸಹಕರಿಸುವರು. ಭಟ್ಟರಿಗಿಂತ ಶಾಸ್ತ್ರಿಗಳು ವಯಸ್ಸಿನಲ್ಲಿ ಕಿರಿಯರು. ವಿದ್ಯೆಯ ವಿಷಯದಲ್ಲೂ ನಿಯಮ ನಿಷ್ಠೆಗಳ ವಿಷಯದಲ್ಲಿಯೂ ಅವರಲ್ಲಿ ಒಬ್ಬರಲ್ಲೊಬ್ಬರಿಗೆ ಮೆಚ್ಚಿಕೆ. ವೆಂಕಟರಾಮ ಭಟ್ಟರು ಹವನ ಹೋಮ ಕ್ರಿಯೆಗಳಲ್ಲಿ ಸಾಧ್ಯವಾದಾಗಲೆಲ್ಲ ಚಂದ್ರಶೇಖರ ಶಾಸ್ತ್ರಿಗಳನ್ನು ಬ್ರಹ್ಮಸ್ಥಾನದಲ್ಲಿ ಕೂಡಿಸುವರು. ಇಬ್ಬರೂ ಜೊತೆಯಲ್ಲಿ ಮಂತ್ರ ಹೇಳುವರು. ಕಾರ್ತಿಕ ಮಾಸದಲ್ಲಿ ಸೋಮೇಶ್ವರ ಸನ್ನಿಧಿಯಲ್ಲಿ ದೀಪಾರಾಧನೆಗಾಗಿ ಚಂದ್ರಶೇಖರ ಶಾಸ್ತ್ರಿಗಳು ತಪ್ಪದೇ ಬರುತ್ತಿದ್ದರು. ಮಂತ್ರಪುಷ್ಪ ಕಾಲದಲ್ಲಿ ವೇದದ ಒಂದು ಹನಸ್ಸು, ಕಾವ್ಯದಿಂದ ಒಂದು ಚೂರ್ಣಿಕೆ, ಇದನ್ನು ಹೇಳುವುದು ಅವರ ಸೇವೆ. ಬ್ರಹ್ಮಾತ್ಮನ್ವದ ಸೃಜತ, ಇದು ಅವರಿಗೆ ಪರಮಪ್ರಿಯವಾದ ಮಂತ್ರ. ಚೂರ್ಣಿಕೆಯಲ್ಲಿ ಚಂಪೂರಾಮಾಯಣದ ಏಷ ಮೃಗಾಂಕೋಪಿ ಗದ್ಯವನ್ನು ಸಂತೋಷದಿಂದ ಹೇಳುವರು. ಆ ಕಾಲದಲ್ಲಿ ಜನ ಆಗಾಗ ಭೋಜನ ಮಾಡುತ್ತಿದ್ದದ್ದುಂಟು. ಆಗ ಅವರಿಗೆ ಊಟಕ್ಕಿಂತ ಪ್ರಿಯವಾದದ್ದು ಚಂದ್ರಶೇಖರ ಶಾಸ್ತ್ರಿಗಳು ಹೇಳುವ ಪದ್ಯ. ಅವರಿಗೆ ಸಂಗೀತದ ಬಹುರಾಗಗಳು ಸ್ವಾಧೀನವಾಗಿದ್ದವು. ಅದರಲ್ಲಿ ಅವರು ಹೆಚ್ಚಾಗಿ ಬಳಕೆಯಲ್ಲಿ ಇಟ್ಟುಕೊಂಡದ್ದು ಕೇದಾರಗೌಳ ರಾಗ. ಈ ಗಂಭೀರವಾದ ರಾಗವನ್ನೆತ್ತಿ ಅವರು ಒಂದು ಪಂಕ್ತಿಯನ್ನು ಹೇಳಿದರೆಂದರೆ ಸಭೆಯೆಲ್ಲ ಚಿತ್ರದ ಪ್ರತಿಮೆಗಳ ಅಂತೆ ಆಗುತ್ತಿತ್ತು. ಅಂಥ ಸೊಗಸಾದ ಶಾರೀರ ಮತ್ತು ರಾಗಭಾವ. ಒಂದು ದಿನ ನಾನು ಸಂಧ್ಯಾವಂದನೆ ಮಾಡುತ್ತಾ ಕುಳಿತಿದ್ದೆ. ಅನಂತರ ಅಗ್ನಿ ಕಾರ್ಯ ನಡೆಯಬೇಕಿತ್ತು. ಆ ಹೊತ್ತಿಗೆ ಸರಿಯಾಗಿ ಚಂದ್ರಶೇಖರ ಶಾಸ್ತ್ರಿಗಳವರು ನಮ್ಮ ಮನೆಗೆ ಬಂದರು. ನಾನು ಅಹ್ನಿಕ ಮಾಡುತ್ತಿದ್ದದ್ದನ್ನು ಕಂಡು ಅವರು ಅಲ್ಲಿ ಬಂದು ಕುಳಿತರು. ನನಗೆ ಉಪನಯನವಾಗಿ ಕೆಲವೇ ದಿವಸಗಳಾಗಿತ್ತು. ಮಂತ್ರ ಹೇಗೆ ಹೇಳುತ್ತಾನೋ ನೋಡೋಣ ಎಂಬುದು ಅವರ ಉದ್ದೇಶ. ನಾನು ಅಗ್ನಿ ಕಾರ್ಯಕ್ಕೆ ಸಂಕಲ್ಪ ಹೇಳುತ್ತಾ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಸ್ಮಾಕಂ ಎಂದೆ. ಚಂದ್ರಶೇಖರ ಶಾಸ್ತ್ರಿಗಳು ತೆಲುಗಿನಲ್ಲಿ ಎಲ ಆಗಲೇ ಹಿಡಿದೆಯ ಚಿಲ್ಲರೆ ಕುಟುಂಬಗಳನ್ನು ಎಂದರು. ಮನೆಯೆಲ್ಲ ನಗು.
ಊರಿಗೆಲ್ಲ ಇದೊಂದು ತಮಾಷೆ. ಸ್ಕೂಲಿನಲ್ಲೂ ಶಾಸ್ತ್ರಿಗಳು ಇದನ್ನು ಹೇಳಿದರು. ಪಾಕ ಕೌಶಲ್ಯ. ಚಂದ್ರಶೇಖರ ಶಾಸ್ತ್ರಿಗಳು ಪಾಕರಸಿಕರೂ ಹೌದು. ಬಗೆ ಬಗೆಯ ಸಾರುಗಳನ್ನೂ ಹುಳಿಗಳನ್ನೂ ಭಕ್ಷ್ಯಗಳನ್ನೂ ಮಾಡುವುದರಲ್ಲಿ ಒಳ್ಳೆಯ ಕೈ. ಅವರ ಮನೆಯಲ್ಲಿ ಷಷ್ಠಿ ಬಂದರೆ ನನ್ನನ್ನು ಊಟಕ್ಕೆ ಕರೆದು ನನಗೆ ಕಾಲು ತೊಳೆದು ಒಂದು ಪಂಚೆ ಕೊಡುವರು. ಅನಂತರ ಊಟ. ಪಾಯಸ, ಅಂಬೊಡೆ ಮೊದಲಾದ ವಿಶೇಷ ಪದಾರ್ಥಗಳುಂಟು. ಆದರೆ ನನಗೆ ಬಹು ಸೊಗಸು ಎನ್ನಿಸಿದ್ದು ಅವರು ಮಾಡಿದ ಸಾರು. ಅದಕ್ಕೆ ತೆಂಗಿನಕಾಯೊಳಗಿನ ನೀರನ್ನು ಹಾಕುವುದಲ್ಲದೆ ಕೊಬ್ಬರಿ ತುರಿಯನ್ನೋ ಏನೋ ಪಕ್ವ ಮಾಡಿ ಹಾಕಿರುತ್ತಿದ್ದರು. ನಾನು ಪಂಚೆ ಏಕೆಂದು ಕೇಳಿದರೆ, ನೀನು ಬ್ರಾಹ್ಮಣನಯ್ಯ, ಅದನ್ನೂ ತೆಗೆದುಕೊಳ್ಳಬೇಕು, ದಕ್ಷಿಣೆಯನ್ನೂ ತೆಗೆದುಕೊಳ್ಳಬೇಕು ಎನ್ನುವರು. ಎಲ್ಲರೂ ನಗುವರು. ಅವರು ಭೋಜನ ಪ್ರಿಯರೂ ಹೌದು. ನನ್ನ ಅಜ್ಜಿಯನ್ನು ಕಂಡಾಗ, ಏನಮ್ಮ, ನೀವು ಮಾಡಿದ ಹುಳಿಸೊಪ್ಪು ಹಿಟ್ಟು ತಿಂದು ಎಷ್ಟೋ ದಿನವಾಯಿತಲ್ಲ ಎನ್ನುವರು. ಚಂದ್ರಶೇಖರ ಶಾಸ್ತ್ರಿಗಳ ಪ್ರಭಾವ ನನ್ನ ಮೇಲೆ ಪರಿಣಾಮಕಾರಿಯಾಗಿದೆ ಎನ್ನುವುದು ಅತ್ಯುಕ್ತಿಯಲ್ಲ. ಅವರು ಕಷ್ಟವನ್ನು ಬಲ್ಲವರು, ಗೃಹ ಕೃತ್ಯದಲ್ಲಿ ನೋವು ತಿಂದವರು, ಬಡತನವನ್ನು ಕಂಡಿದ್ದವರು. ಎಂಥ ಕಷ್ಟ, ಎಂಥ ಬಡತನದಲ್ಲಿಯೂ ಎದೆ ಕುಗ್ಗದೆ ನಿಂತವರು. ಅವರಿಗೆ ಪರಮಪ್ರಿಯವಾಗಿದ್ದ ಗ್ರಂಥಗಳಲ್ಲಿ ಶಿವಾಪರಾಧ ಕ್ಷಮಾಪಣ ಸ್ತೋತ್ರ ಒಂದು. ಸ್ತೋತ್ರವನ್ನು ಅವರು ಸೋಮೇಶ್ವರ ಸನ್ನಿಧಿಯಲ್ಲಿ ಹೇಳಿದಾಗ ಕೇಳಿದವರು ತಮ್ಮ ಜೀವನದ ಒಳಗಡೆ ಒಂದು ವಿಶೇಷ ಪರಿಚಲನೆಯನ್ನು ಅನುಭವಿಸಿದ್ದಾರು. ಕ್ಷಂತವ್ಯೋ ಮೇ ಪರಾಧ ಶಿವ ಶಿವ ಶಿವಭೋ ಶ್ರೀ ಮಹಾದೇವ ಶಂಭೋ. ಮದನಕುಮಾರ. ಚಂದ್ರಶೇಖರ ಶಾಸ್ತ್ರಿಗಳು ಪಾಠ ಹೇಳಬೇಕಾಗಿದ್ದ ಗ್ರಂಥಗಳಲ್ಲಿ ಸುಮತಿ ಮದನಕುಮಾರರ ಚರಿತ್ರೆ ಒಂದು. ಅದು ಇಂಗ್ಲಿಶಿನ ಸ್ಯಾಂಡ್ಫರ್ಡ್ ಅಂಡ್ ಮೆರ್ಟನ್ ಎಂಬ ಗ್ರಂಥದ ಕನ್ನಡ ಅನುವಾದ. MS ಪುಟ್ಟಣ್ಣನವರಿಂದ ರಚಿತವಾದದ್ದು. ಬಹು ಸ್ವಾರಸ್ಯವುಳ್ಳ ಗ್ರಂಥ. ಬಹು ಚೆನ್ನಾಗಿ ಬರೆದಿದ್ದಾರೆ. ಈ ಪುಸ್ತಕ ಪಾಠ ಮಾಡುತ್ತಿದ್ದಾಗ ಒಂದು ದಿನ ಪ್ರಾರಂಭದಲ್ಲಿ ನಾನು ಕ್ಲಾಸಿನಲ್ಲಿರಲಿಲ್ಲ. ಕ್ಲಾಸು ಪ್ರಾರಂಭವಾದ 5-6 ನಿಮಿಷಗಳ ಮೇಲೆ ನಾನು ಹೋದೆ. ಶಾಸ್ತ್ರಿಗಳು ನನ್ನ ಕಡೆಗೆ ತಿರುಗಿ, ಬಂದನಯ್ಯ ಮದನಕುಮಾರ ಎಂದರು. ಎಲ್ಲರೂ ನಕ್ಕರು. ನನಗೆ ಕೊಂಚ ನಾಚಿಕೆಯಾಯಿತು. ಪಾಠದ ಕಥೆಯಲ್ಲಿ ಮದನಕುಮಾರನು ಆ ಕ್ಷಣ ಪ್ರವೇಶ ಮಾಡಬೇಕಾಗಿತ್ತು. ನಾನು ಅಷ್ಟು ಹೊತ್ತಿಗೆ ಸರಿಯಾಗಿ ಅಲ್ಲಿ ಸೇರಿದೆ. ಶಾಸ್ತ್ರಿಗಳು ಪುಸ್ತಕದಲ್ಲಿಯ ಹೆಸರನ್ನು ಹೇಳಿದರು. ವಿದ್ಯಾರ್ಥಿಗಳು ಅದನ್ನು ನನಗೆ ಅನ್ವಯಿಸಿದರು. ನನಗೆ ಸ್ವಲ್ಪ ಉಳುಕಿತ್ತು. ಕಾರಣವೇನೆಂದರೆ, ನಾನು ಓದಿನಲ್ಲಿ ಹೆಚ್ಚು ಗಮನವಿಲ್ಲದವನು, ಸುಖಪುರುಷ ಎಂದು ದುರ್ನಾಮ ನನಗೆ ಬಂದಿತ್ತು. ಶಾಸ್ತ್ರಿಗಳು ನನ್ನ ಮನೆಯ ಸಮಾಚಾರವನ್ನು ಚೆನ್ನಾಗಿ ಬಲ್ಲವರು. ಅವರು ನಮ್ಮ ಮನೆಯಲ್ಲಿ ಒಬ್ಬರಾಗಿದ್ದರು. ಆದದ್ದರಿಂದ ನನ್ನ ಚೇಷ್ಟೆಗಳನ್ನು ಬಲ್ಲವರು. ನನಗೆ ಆದ ಅವಮಾನದಿಂದ ನನ್ನ ತಂದೆ, ತಾತ, ಅಜ್ಜಿ ಎಲ್ಲರೂ ಸಂತೋಷಪಟ್ಟರು. ವಿಚಕ್ಷಣೆ. ಚಂದ್ರಶೇಖರ ಶಾಸ್ತ್ರಿಗಳು ಇಟ್ಟುಕೊಂಡಿದ್ದ ಒಂದು ಪದ್ಧತಿಯನ್ನು ನಾನು ಈಗಲೂ ಸಾಧ್ಯವಾದಷ್ಟು ಮಟ್ಟಿಗೆ ಪರಿಪಾಲಿಸುತ್ತಿದ್ದೇನೆ. ಆ ಕಾಲದಲ್ಲಿ ಹೆಡ್ ಮಾಸ್ಟರ್ ಆದವರಿಗೆ ಇನ್ನೊಂದು ಬೇರೆ ಕರ್ತವ್ಯ ಸಣ್ಣದು ಅಂಟಿಕೊಂಡಿರುತ್ತಿತ್ತು. ವಿದ್ಯಾರ್ಥಿಗಳ ಉಪಯೋಗಕ್ಕಾಗಿ ಪಠ್ಯಪುಸ್ತಕಗಳನ್ನು ಸರ್ಕಾರದ ಬುಕ್ ಡಿಪೋದಿಂದ ತರಿಸಿ ಬಿಕರಿ ಮಾಡುವ ಏಜೆಂಟ್ ಕೆಲಸ ಹೆಡ್ ಮಾಸ್ಟರಿಗೆ ಸೇರಿದ್ದು. ಇದಕ್ಕಾಗಿ ಅವರಿಗೆ ಸಾದಿಲ್ವಾರು ಖರ್ಚು ಎಂದು 2-3 ರೂಪಾಯಿ ದೊರೆಯುತ್ತಿತ್ತು. ಅದಲ್ಲದೆ ಮಾರಾಟದ ಮೊಬಲಗಿನ ಮೇಲೆ ಒಂದು ಸಣ್ಣ ಕಮಿಷನ್ ದೊರೆಯುತ್ತಿತ್ತು. ಚಂದ್ರಶೇಖರ ಶಾಸ್ತ್ರಿಗಳವರು ಹೀಗೆ ಆಗಾಗ ಸರ್ಕಾರದ ಬುಕ್ ಡಿಪೋವಿನಿಂದ ಪುಸ್ತಕ ತರಿಸುತ್ತಿದ್ದರು. ಭಾಂಗಿಗಳು ಬಂದಾಗ ಅದಕ್ಕೆ ಕಟ್ಟಿದ ದಾರವನ್ನು ಅವರು ಚಾಕುವಿನಿಂದಾಗಲಿ ಕತ್ತರಿಯಿಂದಾಗಲಿ ಕತ್ತರಿಸುತ್ತಿರಲಿಲ್ಲ. ತರಗತಿಯಲ್ಲಿ ಪಾಠ ಹೇಳುತ್ತಾ ಭಾಂಗಿ ಬಿಚ್ಚುವ ಕೆಲಸವನ್ನೂ ಮಾಡುವರು. ಬಾಯಿಂದ ಪಾಠ, ಕೈ ಬೆರಳಿನಿಂದ ದಾರದ ಗಂಟು ಬಿಚ್ಚೋಣ. ಕೆಲವು ಗಂಟುಗಳು ಬಹಳ ಕಷ್ಟ ಕೊಡುತ್ತಿದ್ದವು. ಶಾಸ್ತ್ರಿಗಳು ತಾಳ್ಮೆಯಿಂದ ನಗುನಗುತ್ತಾ ಗಂಟು ಬಿಚ್ಚುವರು. ಬಿಚ್ಚಿದ್ದಾದ ಮೇಲೆ ಆ ದಾರವನ್ನು ಎಡಗೈಯ 4 ಬೆರಳುಗಳಿಗೂ ಸುತ್ತುವರು. ಆಮೇಲೆ ಆ ದಾರದ ಸುರುಳಿಯನ್ನು ಸುಲಭವಾಗಿ ಬಿಚ್ಚಲಾಗುವಂತೆ ಗಂಟು ಹಾಕಿ ಮೇಜಿನ ಮೇಲೆ ಇರಿಸಿಕೊಳ್ಳುವರು. ಬಳಿಕ ಪುಸ್ತಕದ ಭಾಂಗಿಗೆ ಸುತ್ತಿದ್ದ ಕಾಗದಗಳನ್ನು ಜೋಪಾನವಾಗಿ ತೆಗೆದು ಕೊಂಚವೂ ಹರಿಯದಂತೆ ಮಡಿಸಿ ಭದ್ರವಾಗಿರಿಸುವರು. ಬಂದ ಪುಸ್ತಕಗಳು ಗೊತ್ತಾದ ಕಾಲದೊಳಗಾಗಿ
ಮಾರಾಟವಾಗದೆ ಕೆಲವು ಶಿಲ್ಕು ನಿಂತಿರುತ್ತಿದ್ದವು. ಹೀಗೆ ಉಳಿದು ಹೋದ ಪುಸ್ತಕಗಳನ್ನು ಶಾಸ್ತ್ರಿಗಳವರು ಅದೇ ಹಳೆಯ ಕಾಗದಗಳಲ್ಲಿ ಮತ್ತೆ ಭಾಂಗಿ ಮಾಡಿ ಅದೇ ಹಳೆಯ ದಾರದಲ್ಲಿ ಸುತ್ತಿ ಸರ್ಕಾರದ ಡಿಪೋವಿಗೆ ವಾಪಸ್ ಕಳುಹಿಸುವರು. ಕ್ಲಾಸಿನಲ್ಲಿದ್ದ ನಮಗೆ ಇದೊಂದು ವಿನೋದ. ಒಂದು ದಿನ ಯಾರೋ ಕೇಳಿದರು, ಏನು ಹಳೆಯ ಕಾಗದ, ಹಳೆಯ ದಾರ, ಇದಕ್ಕೆ ಇಷ್ಟು ಮುತುವರ್ಜಿ? ಶಾಸ್ತ್ರಿಗಳು ಹೇಳಿದರು, ದಿವ್ಯ ಬುದ್ಧಿವಂತನಯ್ಯ, ಅವರು ಕೊಡುವ 2 ರೂಪಾಯಿಯಲ್ಲಿ ಇದಕ್ಕೆ 8 ಆಣೆ ಖರ್ಚು ಮಾಡಿದರೆ ಏನು ಬರುತ್ತದೆ? ಇದು ನಮಗೆ ಆಗ ಜಿಪುಣತನ ಎನಿಸುತ್ತಿತ್ತು, ಅದು ಸತ್ಯವಂತಿಕೆ ಎಂದು ಈಗ ಅನಿಸುತ್ತದೆ. ಇಂಗ್ಲಿಷಿನಲ್ಲಿ ವೇಸ್ಟ್ ನಾಟ್ ವಾಂಟ್ ನಾಟ್ ಎಂದು ಹೇಳುವುದುಂಟು. ಪೋಲು ಮಾಡದಿದ್ದರೆ ತಿರುಪೆ ಎತ್ತಬೇಕಾಗುವುದಿಲ್ಲ. ರಂಗಾಚಾರ್ಯರು ಚಂದ್ರಶೇಖರ ಶಾಸ್ತ್ರಿಗಳ ಪಟ್ಟ ಶಿಷ್ಯರಲ್ಲಿ ಒಬ್ಬರು ವ್ಯಾಸರಾಯ ಮಠದ ರಂಗಾಚಾರ್ಯರು. ಮೈಸೂರು ಸಂಸ್ಥಾನದಲ್ಲಿ ರಾತ್ರಿ ಪಾಠಶಾಲೆ ನೈಟ್ ಸ್ಕೂಲ್ ಪದ್ಧತಿ ಪ್ರಾರಂಭವಾದ ಕಾಲ ಅದು. ಚಂದ್ರಶೇಖರ ಶಾಸ್ತ್ರಿಗಳು ಹೆಡ್ ಮಾಸ್ಟರ್ ಆಗಿದ್ದ ಸ್ಕೂಲಿನಲ್ಲಿ ನೈಟ್ ಸ್ಕೂಲ್ ಸಹ ನಡೆಯತಕ್ಕದ್ದೆಂದು ಸರ್ಕಾರದವರು ಹುಕುಂ ಮಾಡಿದ ಮೇಲೆ ಆ ನೈಟ್ ಸ್ಕೂಲಿಗೆ ರಂಗಾಚಾರ್ಯರು ಉಪಾಧ್ಯಾಯರಾಗತಕ್ಕದ್ದೆಂದು ಚಂದ್ರಶೇಖರ ಶಾಸ್ತ್ರಿಗಳು ಶಿಫಾರಸು ಮಾಡಿ ಮಂಜೂರು ಮಾಡಿಸಿದರು. ಹಗಲು ಸ್ಕೂಲಿದ್ದ ದಿನಗಳಲ್ಲಿ ಸಂಜೆ 7 ಗಂಟೆಯಿಂದ 9 ಗಂಟೆಯವರೆಗೆ ನೈಟ್ ಸ್ಕೂಲ್ ನಡೆಯುತ್ತಿತ್ತು. 8-10 ಮಂದಿ ವಿದ್ಯಾರ್ಥಿಗಳು ಇರುತ್ತಿದ್ದರು. 23, 30, 40 ವರ್ಷ ವಯಸ್ಸಿನವರು, ರೈತರು, ಸುಣ್ಣಕಲ್ಲಿನವರು, ಗಾರೆಯವರು ಮೊದಲಾದವರು. ಮೊದಲು ತೋರಿದ ಉತ್ಸಾಹವು ಬರುತ್ತಾ ಕಡಿಮೆಯಾಯಿತು. 2-3 ವರ್ಷಗಳೊಳಗಾಗಿ ಆ ಏರ್ಪಾಟು ನಿಂತು ಹೋಯಿತೆಂದು ನನ್ನ ಜ್ಞಾಪಕ. ನೈಟ್ ಸ್ಕೂಲಿನ ಉಪಾಧ್ಯಾಯರಿಗೆ ಸಲ್ಲುತ್ತಿದ್ದ ಸಂಬಳ ತಿಂಗಳಿಗೆ 2-3 ರೂಪಾಯಿ. ದೀಪದ ವೆಚ್ಚಕ್ಕಾಗಿ 8 ಆಣೆ. ಶೇಖ್ ದಾವೂದ್ ಸಾಹೇಬರು ಚಂದ್ರಶೇಖರ ಶಾಸ್ತ್ರಿಗಳ ಇನ್ನೊಬ್ಬ ಅಚ್ಚುಮೆಚ್ಚಿನ ಶಿಷ್ಯ ಶೇಖ್ ದಾವೂದ್ ಸಾಹೇಬರು. ಅವರು ಉರ್ದು ಅಥವಾ ಹಿಂದೂಸ್ತಾನಿ, ಕನ್ನಡ ಎರಡರಲ್ಲಿಯೂ ಲೋವರ್ ಸೆಕೆಂಡರಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿದ್ದರು. ಫಸ್ಟ್ ಕ್ಲಾಸ್ನಲ್ಲಿ ಕನ್ನಡವನ್ನು ಚೆನ್ನಾಗಿ ಮಾತನಾಡುವರು. ಒಳ್ಳೆಯ ಚಟುವಟಿಕೆಯುಳ್ಳ ಆಸಾಮಿ, ಸ್ವಭಾವದಲ್ಲಿಯೂ ಸಭ್ಯರು. ಪಂಚಮರಿಗಾಗಿ ಅಂದರೆ ಹರಿಜನ ಒಂದು ಬೇರೆ ಸ್ಕೂಲು ಇರತಕ್ಕದ್ದೆಂದು ಸರ್ಕಾರ ಗೊತ್ತು ಮಾಡಿದಾಗ ಅದರ ಉಪಾಧ್ಯಾಯರಾಗಲು ಶೇಖ್ ದಾವೂದ್ ಸಾಹೇಬರೇ ಅರ್ಹರು ಎಂದು ಚಂದ್ರಶೇಖರ ಶಾಸ್ತ್ರಿಗಳು ಶಿಫಾರಸು ಮಾಡಿ ಮಂಜೂರು ಮಾಡಿಸಿದರು. ಶೇಖ್ ದಾವೂದ್ ಸಾಹೇಬರ ಮೆಹನತ್ತಿನಿಂದ ಪಂಚಮ ಪಾಠಶಾಲೆ ಚೆನ್ನಾಗಿ ನಡೆದು ಅಭಿವೃದ್ಧಿಗೆ ಬಂದಿತು. ಅದು ಬಹುವರ್ಷ ಕಾಲ ನಡೆಯಿತು. ಅವರ ಕಾವ್ಯ ಪ್ರಯತ್ನವನ್ನು ಬೇರೆ ಕಡೆ ಪ್ರಸ್ತಾವಿಸಲಾಗಿದೆ. ಶೇಖ್ ದಾವೂದ್ ಸಾಹೇಬರು ಜನಾನುರಾಗಿಯೂ ಹಿಂದೂ ಮುಸಲ್ಮಾನ್ ಜನಾಂಗಗಳ ಎರಡರಲ್ಲೂ ಗಣ್ಯತೆ ಸಂಪಾದಿಸಿದ್ದರು. ಚಂದ್ರಶೇಖರ ಶಾಸ್ತ್ರಿಗಳವರಿಗೆ 3 ಮಂದಿ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು ಇದ್ದರು. ಇವರೆಲ್ಲರಿಗಿಂತ ಹಿರಿಯನಾದ ರಾಮಯ್ಯ ಎಂಬಾತ ಚಿಕ್ಕಂದಿನಲ್ಲಿಯೇ ತೀರಿಹೋದ. ಆತನ ತರುವಾಯದ ಶೇಷಪ್ಪನವರು ವಿದ್ವಾಂಸರು. ಕನ್ನಡ ಸಂಸ್ಕೃತಗಳಲ್ಲಿ ಅವರದ್ದು ಒಳ್ಳೆಯ ಪರಿಶ್ರಮ, ನಡೆನುಡಿಗಳಲ್ಲಿಯೂ ಸಾತ್ವಿಕರು. ಆತ ಕೆಲವು ವರ್ಷ ಸ್ಕೂಲ್ ಮಾಸ್ಟರ್ ಆಗಿ ಕೆಲಸ ಮಾಡಿದ ಬಳಿಕ ಆಗಿನ ಜಗದ್ಗುರುಗಳಾದ ಶೃಂಗೇರಿಯ ಶಿವಾಭಿನವ ನರಸಿಂಹ ಭಾರತೀ ಸ್ವಾಮಿಗಳ ದರ್ಶನಕ್ಕಾಗಿ ಹೋದರು. ಆ ವೇಳೆಗೆ ಅವರಿಗೆ ಹರಿಕತೆ ಮಾಡುವ ಅಭ್ಯಾಸ ಕೊಂಚ ಮಟ್ಟಿಗೆ ಇತ್ತು. ಸ್ವಾಮಿಗಳವರ ಸನ್ನಿಧಿಯಲ್ಲಿ ಹರಿಕತೆ ಮಾಡುವ ಅವಕಾಶ ದೊರೆಯಿತು. ಸ್ವಾಮಿಗಳವರು ಸಂತೋಷಪಟ್ಟು ಶೇಷಪ್ಪನವರಿಗೆ ಪಂಚಾಕ್ಷರಿ ಉಪದೇಶ ಕೊಡಿಸಿದ್ದಲ್ಲದೆ ಶೇಷಪ್ಪನವರು ಹರಿಕಥಾ ರೂಪದಲ್ಲಿ ಗುರುಸೇವೆ ಮಾಡತಕ್ಕದ್ದೆಂದು ಅಪ್ಪಣೆ ಕೊಟ್ಟರು. ಅದರಂತೆ ಶೇಷಪ್ಪನವರು ಸರ್ಕಾರಿ ಕೆಲಸದಿಂದ ನಿವೃತ್ತರಾಗಿ ದೇಶ ಸಂಚಾರ ಮಾಡಿ 100 ಸ್ಥಳಗಳಲ್ಲಿ ಹರಿಕಥೆ ನಡೆಸಿದರು. ಆಗ ಸಂಭಾವನೆಯಾಗಿ ದೊರೆತ ಧನವನ್ನು, ತಮ್ಮ ಸ್ವಂತದ ಹಣವನ್ನು ಹಾಕಿ ಶ್ರೀನಿವಾಸಪುರದಲ್ಲಿ ಶ್ರೀ ಶಂಕರಾಲಯವನ್ನು ಸ್ಥಾಪನೆ ಮಾಡಿಸಿದರು. ಅಲ್ಲಿ ಆಚಾರ್ಯ ಮೂರ್ತಿ, ಗಾಯತ್ರಿ, ಗಣಪತಿ ಮೊದಲಾದ ದೇವತಾ ಮೂರ್ತಿಗಳು ಪ್ರತಿಷ್ಠಾಪನೆಯಾಗಿ ನಿತ್ಯ ಪೂಜೆಯನ್ನು ಪಡೆಯುತ್ತಿವೆ. ಶೇಷಪ್ಪನವರ ತಮ್ಮ ಶ್ರೀನಿವಾಸಯ್ಯನವರು ನೆಲ್ಲೂರಿನಲ್ಲಿ ವಕೀಲರಾಗಿದ್ದರು. ಕಡೆಯವರಾದ ಶ್ರೀಕಂಠಯ್ಯನವರು ಶ್ರದ್ಧಾಳುಗಳಾಗಿ ಶಂಕರಾಚಾರ್ಯರ ಉಪಾಸನೆ ಮಾಡುತ್ತಿದ್ದರು.